ಸ್ಟಾರ್ಟ್ ಆ್ಯಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನಿವತ್ತು ಮಾತಾಡ್ತಾ ಇರೋಂಥ ವಿಷಯ ಬಂದು ಎಷ್ಟೋ ಜನಕ್ಕೆ ಇವತ್ತೇನಪ್ಪ ಅಂತಂದರೆ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ. ತುಂಬ ಜನ ನೇಮ್ ಚೇಂಜಸ್ಸಿಗೆ ಬರ್ತಾ ಇದ್ದೀರಾ, ನೇಮ್ ಚೇಂಜಸ್ ಮಾಡ್ಕೊಳ್ತಾ ಇದ್ದೀರಾ. ನೇಮ್ ಚೇಂಜಸ್ ಆಲ್ರೆಡಿ ಮಾಡ್ಕೊಂಡಿರೋರು ಹೋದ ವರ್ಷ ನನ್ನ ಹತ್ರ ಯಾರ್ಯಾರು ಬಂದು ಚೇಂಜಸ್ ಮಾಡ್ಕೊಂಡಿರೋ ಎಲ್ಲ ರಿಸಲ್ಟ್ಸ್ ಕಮೆಂಟ್ಸ್ ಆಗ್ತಾಯಿದ್ದೀರಾ. ತುಂಬ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ ನೇಮಿಂದ ಅನ್ನುವಂಥದ್ದು. ಕೆಲವೊಂದು ಇನ್ಫಾರ್ಮೇಷನ್ಸ್ ಇನ್ನೂ ಗೊತ್ತಿಲ್ಲದೆ ಇರೋರಿಗೆ ಅಥವಾ ಆಲ್ರೆಡಿ ನೀವು ಚೇಂಜಸ್ ಮಾಡಿದ್ರೂ ಇದನ್ನೆಲ್ಲ ನೀವು ತಿಳ್ಕೊಂಡಾಗ ಬೇರೆಯವ್ರಿಗೂ ಕೂಡ ಗೈಡ್ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಒಂದು ವಿಷಯನ ಮಾತಾಡ್ತಾ ಇದ್ದೀನಿ. ಯಾಕಂದರೆ ನ್ಯೂಮರಾಲಜಿ ಅಂದ ತಕ್ಷಣ ಎಲ್ಲರೂ ನ್ಯೂಮರಾಲಜಿ ಹೇಳೋರೆಲ್ಲ ನ್ಯೂಮರಾಲಜಿಸ್ಟ್ ಅಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಎಷ್ಟೋ ಜನಕ್ಕೆ ನ್ಯೂಮರಾಲಜಿ ಅಂದರೆ ಬರೀ ನಂಬರ್ ಅಂತ ತಿಳ್ಕೊಂಡಿದ್ದಾರೆ. ನ್ಯೂಮರಾಲಜಿಯಲ್ಲಿ ನಾನು ಯಾವಾಗಲೂ ಹೇಳ್ತೀನಿ ಪ್ರೊನಾಲಜಿ ಅಂತ ಏನು ಬರುತ್ತೆ, ವಾಟ್ ವಿ ಪ್ರೊನೌನ್ಸ್, ನಾವೇನು ಪ್ರೊನೌನ್ಸ್ ಮಾಡ್ತೀವಿ ಅನ್ನೋವಂಥದ್ದು ಕೂಡ ನ್ಯೂಮರಾಲಜಿಯಲ್ಲೇ ಸೇರಿಕೊಳ್ಳೋ ಅಂಥದ್ದು. ನ್ಯೂಮರಾಲಜಿ ಮತ್ತು ಪ್ರೊನಾಲಜಿ ಎರಡೂ ಕೂಡ ಏನಂತಂದರೆ ಒಂದೇ ನಾಣ್ಯದ ಎರಡು ಮುಖ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಬರೀ ನ್ಯೂಮರಾಲಜಿ ತಿಳ್ಕೊಂಡ್ರೆ ಆಗಲ್ಲ, ಪ್ರೊನಾಲಜಿನೂ ತಿಳ್ಕೊಬೇಕು. ಪ್ರೊನಾಲಜಿಯಲ್ಲಿ ಪ್ರೊನೌನ್ಸ್ ಅಂತ ಹೇಳಿದೆ, ವಾಟ್ ವಿ ಪ್ರೊನೌನ್ಸ್ ಅಂತ, ಅದರಲ್ಲೂ ಕೂಡ ಏನಂದರೆ ವೆಲಾಸಿಟಿ ಆಫ್ ಸೌಂಡ್ ಅಂತ ಇರುತ್ತೆ. ಆ ಒಂದು ವೆಲಾಸಿಟಿ ಆಫ್ ಸೌಂಡಿಂದ ಕೂಡ ನಾವು ನೇಮ್ಗೆ ಇಡೋವಂಥ ಹೆಸರು ಏನು ಇಡ್ತೀವಿ, ಆಲ್ಫಾಬೆಟಿಕಲ್ ಮುಖಾಂತರ ಹೆಸರುಗಳೇನು ಇಡ್ತೀವಿ, ಆ ಹೆಸರಲ್ಲಿ ಒಂದು ಸೌಂಡ್ ಅನ್ನೋವಂಥದ್ದು ಇರುತ್ತೆ, ಒಂದು ಎನರ್ಜಿ ಅನ್ನೋಂಥದ್ದು ಇರುತ್ತೆ. ಅದರ ವೆಲಾಸಿಟಿನ ಕಂಡುಹಿಡಬೇಕು ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರಲ್ಲ. ಏನೋ ಒಂದು ಹೆಸರು ಇಡ್ತೀವಿ ಅಂದರೆ ಅವ್ರು ನ್ಯೂಮರಾಲಜಿಸ್ಟ್ ಅಂತೆಲ್ಲ ತಿಳ್ಕೊಂಬಿಟ್ಟಿದ್ದಾರೆ. ಎಷ್ಟೋ ಜನ ಹೇಳ್ತಾರೆ ನಮಗೆ ನ್ಯೂಮರಾಲಜಿ ಬರುತ್ತೆ ಅಂದ್ಬಿಟ್ಟು. ಬಟ್ ನ್ಯೂಮರಾಲಜಿ ತಿಳ್ಕೊಂಡಿರೋರು ತುಂಬ ಕೆಲವೇ ಮಂದಿ ಅಂದರೆ ಬೆರಳೆಣಿಕೆಯಷ್ಟು ಇಲ್ಲ. ಹೇಳೋರೆಲ್ಲ ನ್ಯೂಮರಾಲಜಿಸ್ಟ್ ಅಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಕೇಳಿ, ಇವಾಗ ನಾನು ಹೇಳೋಂಥ ವಿಷಯನೆಲ್ಲ ಅವ್ರಿಗೆ ಅದೆಲ್ಲ ಏನೂ ಗೊತ್ತಿರೋದಿಲ್ಲ, ಏನೂ ತಿಳ್ಕೊಂಡಿರಲ್ಲ. ವೆಲಾಸಿಟಿನೂ ಗೊತ್ತಿರಲ್ಲ, ಸೌಂಡು ಗೊತ್ತಿರಲ್ಲ, ಪ್ರೊನಾಲಜಿ ಕೂಡ ಗೊತ್ತಿರೋದಿಲ್ಲ ಅವರಿಗೆ. ಸೊ ಇದ್ರ ಬಗ್ಗೆ ಎಲ್ಲ ಯಾಕೆ ಹೇಳ್ತೀನಿ ಅಂತಂದರೆ ನಿಮಗೆ ಗೊತ್ತಾಗಬೇಕು. ಯಾಕಂದರೆ ನಿಮ್ಮ ಹೆಸರಲ್ಲಿ ಎಷ್ಟು ಶಕ್ತಿ ಇದೆ, ಅಥವಾ ನೀವು ಇಡೋ ಅಂಥ ನಿಮ್ಮ ಮಕ್ಕಳಿಗೆ ಹೆಸರುಗಳೇನಿರುತ್ತೆ ಅದರಲ್ಲಿ ಎಷ್ಟು ಶಕ್ತಿ ಇರುತ್ತೆ, ಅದರಲ್ಲಿ ವೈಬ್ರೇಷನ್ಸ್ ಏನಿರುತ್ತೆ, ವೆಲಾಸಿಟಿ ಏನಿರುತ್ತೆ, ಸೌಂಡಲ್ಲಿ ಯಾವ ಥರ ನಾವು ತಿಳ್ಕೊಬೋದು, ಇದನ್ನೆಲ್ಲ ನೀವು ತಿಳ್ಕೊಬೇಕು ಅಂತಂದರೆ ಈ ರೀತಿಯಲ್ಲಿ ನ್ಯೂಮರಾಲಜಿಕಲ್ ಮುಖಾಂತರ ಹೆಸರಿಟ್ಟಾಗ ಆ ಹೆಸರಲ್ಲಿ ಎಂಥ ಒಂದು ಪವರ್ ಇದೆ ಅಂತ ನೀವು ತಿಳ್ಕೊಬೇಕು. ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಆಲ್ರೆಡಿ ನಾನು ಎಷ್ಟೊಂದು ತಿಳಿಸ್ಕೊಟ್ಟಿದ್ದೀನಿ. ಆದರೆ ಇವತ್ತು ನಾನು ಯಾಕೊಂದು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಾನು ಏನೇ ಮಾತಾಡಿದ್ರು ವಿತ್ ಎಕ್ಸಾಂಪಲ್, ವಿತ್ ರಿಸರ್ಚ್ ಇಲ್ಲದೆ ಮಾತಾಡೋದಿಲ್ಲ. ಪ್ರತಿಯೊಂದು ರಿಸರ್ಚ್ ಮಾಡಿರ್ತೀನಿ, ಪ್ರತಿಯೊಂದು ತಿಳ್ಕೊಂಡಿರ್ತೀನಿ. ಸುಮಾರು ಒಂದು 10-20 ಲಕ್ಷ ಜನಕ್ಕೆ ಹೆಸರಿಟ್ಟಿದ್ದೀನಿ ಅಂತಂದರೆ ಅದರ ಒಂದು ಹೆಗ್ಗಳಿಕೆ ನೀವೇ ತಿಳ್ಕೊಬೋದು. ಎಷ್ಟು ಪವರ್ ನಮ್ಗೆ ದೇವ್ರು ಕೊಟ್ಟಿದ್ರೆ ಆ ಥರ ಹೆಸರುಗಳನ್ನ ಚೇಂಜ್ ಮಾಡ್ಕೊಂಡಿರ್ತಾರೆ. ಚೇಂಜ್ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಅದರಿಂದ ಚೇಂಜಸ್ ಆಗಿರೋವಂಥದ್ದು, ಅದರಿಂದ ಏನಾದರೂ ಒಂದು ಒಳ್ಳೇದು ನೀವು ನೋಡಿರ್ತೀರಾ ಅಂತಂದರೆ ಅದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಂಡಿರ್ತೀರಾ ಅಂತಲೇ ಅರ್ಥ. ಅದರಿಂದ ನಾನು ಹೇಳೋವಂಥದ್ದು ಏನಪ್ಪ ಅಂದರೆ ಹೆಸರಿಗೆ ಅಷ್ಟು ಪವರ್ ಇದೆ. ಹುಟ್ಟಿದಾಗ ಹೆಸರಿರೋದಿಲ್ಲ ಅಂತ ಹೇಳ್ತೀನಿ, ಸತ್ತಾಗ ಹೆಸರು ಉಳ್ಕೊಳ್ಳೋ ಅಂಥದ್ದು. ಆ ಹೆಸರು ಚೆನ್ನಾಗಿರಬೇಕು ಅಂತಂದರೆ ನಾವಿಡೋವಂಥ ಹೆಸರುಗಳಲ್ಲಿ ಪವರ್ ಇರಬೇಕು. ಈ ಕೆಲವೊಂದು ಹೆಸರುಗಳು ನಮ್ಗೆ ಎಷ್ಟು ಅದೃಷ್ಟ ಕೂಡ ಕಾಯ್ಕೊಂಡಿರುತ್ತೋ ಅದೇ ಥರ ಕೆಲವೊಂದು ಹೆಸರುಗಳು ನಮ್ಮ ಅದೃಷ್ಟ ನುಂಗಕ್ಕೂ ಕಾಯ್ಕೊಂಡಿರುತ್ತೆ ಅಂತ ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ. ಅದರಲ್ಲಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ನಿಮಗೆ ಯಾವ ಥರ ಹೆಸರಿಟ್ಕೊಂಡವ್ರು ಯಾವ ಥರ ಎಲ್ಲ ಅವ್ರ ಜೀವನದಲ್ಲಿ ಲೈಫಲ್ಲಿ ತುಂಬ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಅಂತ. ನೀವು ಅನ್ಕೋತೀರ ಹೆಸರು ಅಂದ ತಕ್ಷಣ ಏನಪ್ಪ ಅಂದರೆ ಇಡೀ ಪ್ರಪಂಚಕ್ಕೆ ನಾವು ಹೆಸರು ಮಾಡಿಬಿಡ್ಬೇಕು ಅಂತ ಅನ್ನೋಂಥದ್ದು ಆ ಥರ ಅಲ್ಲ. ಹೆಸರು ಅಂದರೆ ಅಟ್ಲೀಸ್ಟು ನಮ್ಮ ಚೀಫ್ ಮಿನಿಸ್ಟರ್ ಆಗಬೇಕು, ಅಥವಾ ಪ್ರೈಮ್ ಮಿನಿಸ್ಟರ್ ಆಗಬೇಕು, ಇನ್ನೆಲ್ಲ ಫಿಲಿಮ್ ಲ್ಯಾಂಡಲ್ಲಿ ಹೆಸರು ಮಾಡಬೇಕು, ಇನ್ಯಾವುದೋ ಒಂದು ಇದರಲ್ಲೆಲ್ಲ ಹೆಸರು ಮಾಡಿಬಿಡ್ಬೇಕು, ಕ್ರಿಕೆಟಲ್ಲಿ ಹೆಸರು ಮಾಡಬೇಕು. ಇಷ್ಟೇ ಅಲ್ಲ ಹೆಸರು ಅಂದರೆ ನಿಮ್ಮ ಮನೆಯಲ್ಲೂ ಕೂಡ ನೀವು ಹೆಸರು ಮಾಡಿರಬೇಕು. 4 ಜನ ಮಕ್ಕಳಿರ್ತಾರೆ ಅಂದರೆ ಒಂದು ಮಗು ತುಂಬ ಹೆಸರು ಮಾಡಿರುತ್ತೆ ಅಂದರೆ ಆ ಹೆಸರಲ್ಲಿ ಅಷ್ಟು ಪವರ್ ಇರುತ್ತೆ. ಒಂದು ಊರಿಗೆ ಹೆಸರು ಮಾಡಿರಬೇಕು ಅಂತಂದರೆ ಆ ಊರಲ್ಲಿ ಎಷ್ಟೋ ಜನ ಇರ್ತಾರೆ, ನಿಮ್ಮ ಥರ ಇರೋರೇ ಎಷ್ಟೋ ಜನ ಇರ್ತಾರೆ. ಆದರೂ ನೀವು ಹೆಸರು ಮಾಡಿರ್ತೀರ ಅಂದರೆ ನಿಮ್ಮ ಹೆಸರಲ್ಲೂ ಏನೋ ಒಂದು ಪವರ್ ಇರುತ್ತೆ. ನಮ್ಮ ಡೇಟ್ ಆಫ್ ಬರ್ತಲ್ಲೂ ನಿಮ್ಮ ನಂಬರಲ್ಲೂ ಏನೋ ಒಂದು ಪವರ್ ಇರುತ್ತೆ. ಆ ರೀತಿಯಲ್ಲಿ ಮನೆಗೆ ನಾವು ಒಂದು ಹೆಸರು ಮಾಡೋವಂಥದ್ದು, ರಾಜ್ಯಕ್ಕೆ ಒಂದು ಹೆಸರು ಮಾಡೋವಂಥದ್ದು, ಊರು ಗ್ರಾಮ, ಈ ರೀತಿಯಲ್ಲಿ ನಾವು ಇರೋವಂಥ ಜಾಗದಲ್ಲೇ ಹೆಸರು ಮಾಡ್ಕೋಬೇಕು. ಅಲ್ಲೇ ನಾವೇನಪ್ಪ ಅಂತಂದರೆ ನಮ್ಮ ಪವರ್ನ ನಾವು ತೋರಿಸ್ಬೇಕು ಹೊರತು ಇಡೀ ನಾವು ಜಗತ್ತಿಗೆ ನಾವು ಹೆಸರು ತೋರಿಸ್ಕೋಬೇಕು ಅಂದರೆ ಆ ಪವರೇ ಬೇರೆ ಆಗುತ್ತೆ. ಸೊ ಅದರಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋವಂಥದ್ದು ನಿಮ್ಮ ಊರು, ನಿಮ್ಮ ಮನೆಗೆ ನೀವು ಯಾವ ಥರ ಹೆಸರು ಮಾಡ್ಕೋಬೋದು ಅನ್ನೋಂಥದ್ದು ನಾನು ಕೆಲವೊಂದು ಎಕ್ಸಾಂಪಲ್ಸ್ ಹೇಳ್ತೀನಿ ನೋಡಿ. ಯಾವತ್ತೇ ಆಗಲಿ ನೀವು ಸ್ವಲ್ಪ ರಿಸರ್ಚ್ ಮಾಡಿ, ನಿಮ್ಮ ಅಕ್ಕಪಕ್ಕ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು ಈ ರೀತಿಯಲ್ಲಿ ಇರ್ತಾರಂದರೆ ಅವ್ರ ಹೆಸರುಗಳ ಬಗ್ಗೆ ನೋಡಿ ಚೆಕ್ ಮಾಡಿ. ನಾನು ಹೇಳ್ತೀನಿ ಇವಾಗ ನೋಡಿ, ಒಂದು ರಾಧಿಕಾ ಅಂತ ಹೆಸರಿಟ್ಕೊಂಡಿರೋರು ಯಾರಾದರೂ ಸೋತಿರ್ತಾರ ಅಂತ ನೋಡಿ. ಒಬ್ಬ ಮನುಷ್ಯನಿಗೆ ಕಷ್ಟ ಅನ್ನುವಂಥದ್ದು ಬರದೇ ಇರೋದಿಲ್ಲ. ನಾವು ಯಾವಾಗಲೂ ಹೇಳ್ತೀವಿ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತೆ ಕಷ್ಟ ಅನ್ನುವಂಥದ್ದು. ಇವತ್ತು ಮರಗಳನ್ನೆಲ್ಲ ಕಡ್ದಾಕ್ಬಿಟ್ಟು ಬಿಸಿಲು ಬಂದಿರೋದು ನಾವು ನೋಡಿದ್ದೀವಿ. ಅಂದರೆ ಮನುಷ್ಯರಿಗೂ ಕಷ್ಟ ಬರುತ್ತೆ, ಮರಗಳಿಗೂ ಕಷ್ಟ ಬರುತ್ತೆ, ಎಲ್ರಿಗೂ ಕಷ್ಟ ಬರೋ ಅಂಥದ್ದೇ. ಕಷ್ಟ ಬಂದ್ರೂ ನಾವೇನಪ್ಪ ಅಂದರೆ ಎದ್ದೇಳಬೇಕು, ಮತ್ತೆ ಅಲ್ಲೇ ಸುತ್ಕೊಂಡು ಅಲ್ಲೇ ಸಾಯಬಾರ್ದು. ಆ ರೀತಿ ಹೆಸರುಗಳು, ಆ ರೀತಿ ಕಷ್ಟಗಳು ಖಂಡಿತವಾಗ್ಲೂ ಬರಬಾರ್ದು. ನಾನು ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ನಿಮ್ಗೆ ಹೇಳ್ತಾ ಇರೋವಂಥದ್ದು. ರಾಧಿಕಾ ಅಂತ ಹೆಸರಿಟ್ಕೊಂಡಿರೋರು ನಿಮ್ಮ ಅಕ್ಕಪಕ್ಕ ಫ್ರೆಂಡ್ಸ್ ಯಾರೇ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ನಿಮ್ಗೆ ಗೊತ್ತಿರೋರು ಇರ್ಬೋದು, ಎಲ್ಲಿರೋರು ನೋಡಿ ನೀವು ಎಕ್ಸಾಂಪಲಾಗಿ ತೊಗೊಂಡಾಗ ಅವರು ಕಷ್ಟ ಬಂದಿರುತ್ತೆ, ಯಾರಿಗೂ ಕಷ್ಟ ಬರಲ್ಲ ಅಂತ ಹೇಳಲ್ಲ. ಆ ಕಷ್ಟ ಬಂದಿದ್ರೂ ತುಂಬ ಗೆದ್ದಿರ್ತಾರೆ. ಆ ಕಷ್ಟ ಬಂದರೂ ಕೂಡ ಅದರಲ್ಲಿ ಸಿಕ್ಕಾಕೊಂಡು ಸತ್ತಿರಲ್ಲ, ಎದ್ದಿರ್ತಾರೆ ಮೇಲಕ್ಕೆ. ಫಿನಿಕ್ಸ್ ಥರ ಎದೊಳೋದು ಅಂತ ಹೇಳ್ತೀನಿ. ಕೊನೆ ಲಾಸ್ಟ್ ಮೂಮೆಂಟ್ ಬೂದಿ ಆಗ್ತೀವಿ ಅನ್ನುವಾಗಲೂ ಕೂಡ ಎದ್ಬಿಡ್ತೀವಿ ಮೇಲೆ ಅಂದರೆ ಅದು ಫಿನಿಕ್ಸ್ಗೆ ನಾವು ಹೋಲಿಸುವಂಥದ್ದು. ಇನ್ನು ಸುಧಾ ಅಂತ ಹೆಸರಿಟ್ಕೊಂಡಿರೋಂಥವ್ರು ಯಾರಾದರೂ ಸೋತಿದಾರಾ ತೋರಿಸಿ ನೋಡೋಣ ಅಂತ ಅಂದ್ಬಿಟ್ಟು ನಾನೇ ನೋಡಿದ್ದೀನಿ. ಯಾಕಂದರೆ ನಾನು ಫಸ್ಟು ಚಿಕ್ಕವಳಿದ್ದಾಗಿಂದ ಕೂಡ ಸುಧಾನ ವಾರಪತ್ರಿಕೆ ಓದ್ತಾ ಇದ್ದೆ.
ಸುಧಾ ಒಂದು ಪತ್ರಿಕೆಯನ್ನು ನಾವು ಅವತ್ತಿಂದ ಏನು ಓದ್ತಾ ಇದ್ವಿ, ಇವತ್ತಿಗೂ ಅದು ಏನು ಗೊತ್ತಿಲ್ಲ ನನಗೆ, ಇವತ್ತು ಬರ್ತಾ ಇದೆಯಾ ಅನ್ನೋಂಥದ್ದು. ಯಾಕಂದರೆ ಅದಕ್ಕೆಲ್ಲ ಸಾವಿರೋದಿಲ್ಲ. ಅಂಥ ಹೆಸರುಗಳಲ್ಲಿ ತುಂಬ ಪವರ್ ಇರುವಂಥದ್ದು ಇರುತ್ತೆ. ಅಂಥ ಪವರಲ್ಲಿ ತುಂಬ ವೆಲಾಸಿಟಿ ಆಫ್ ಸೌಂಡ್ ಇರುತ್ತೆ. ಸೊ ಅದರಿಂದನೇ ಅದರಷ್ಟಕ್ಕಷ್ಟು ಪವರ್ ಬಂದು ನಿಂತಿರುತ್ತೆ. ಇನ್ನೂ ಸುಧಾ ಮೂರ್ತಿಯವರು, ಸುಧಾ ಬರ್ಗೂರವರು, ಸುಧಾ ರಾಣಿಯವರು ಈ ರೀತಿ ತೊಗೊಂಡೋದ್ರೆ ಎಷ್ಟೋ ಜನ ನಾವು ನೋಡ್ತಾ ಹೋಗ್ಬೋದು. ನಿಮ್ಮ ಇದರಲ್ಲೂ ನೋಡಿ, ಯಾರಾದರೂ ಸುಧಾ ಅಂತಿರೋರು ಅವ್ರವ್ರ ಮನೆಗೆ ರಾಣಿರಾಗಿರ್ತಾರೆ. ಅಟ್ಲೀಸ್ಟು ಎಲ್ಲಿಗೆ ರಾಣಿಗಳಾಗಿಲ್ಲ ಅಂತಂದ್ರೂ ಅವ್ರ ಮನೆಗೆ ರಾಣಿಯಾಗಿರ್ತಾರೆ ಅವರು. ಇನ್ನು ಚಂದನ್ ಅಂತ ಹೆಸರಿಟ್ಕೊಂಡಿರುವಂಥ ಗಂಡು ಮಕ್ಕಳನ್ನ ನೀವು ನೋಡಿ, ಅವರು ಕೂಡ ಫಿನಿಕ್ಸ್ ಥರ ಎದ್ಬಿಟ್ಟಿರ್ತಾರೆ. ಕಷ್ಟಗಳು ಬಂದರೂ ಕೂಡ ಎದ್ದೇಳಬೇಕು ಅಂತಂದರೆ ಇಂಥ ಹೆಸರುಗಳೇ ಸಹಾಯ ಮಾಡುವಂಥದ್ದು. ಇದೆಲ್ಲ ಯಾಕೆ ಅಂತ ನಾನು ಮುಂದೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಈಗ ಫಸ್ಟ್ ನನ್ನ ಎಕ್ಸಾಂಪಲ್ಸ್ ನಿಮಗೆ ಕೊಡ್ತಾ ಇದ್ದೀನಿ. ಹಂಗಂತ ಹೆಣ್ಮಕ್ಳಿಗೆ ಚಂದನ ಅಂತ ಇಡ್ತೀರ, ಚಂದನ ಅಂತ ಇಡಬಾರ್ದು. ಈಗ ಅವರು ಎದ್ದೇಳಲ್ಲ ಮೇಳಕ್ಕೆ. ಗಂಡು ಮಕ್ಕಳಿಗೆ ಚಂದನ್ ಅಂತ ಹೇಳೋದ್ರಿಂದ ಕೂಡ ಒಂದು ಒಳ್ಳೆ ಲಾಭ ಬಂದಿರೋವಂಥದ್ದು, ಒಂದು ಒಳ್ಳೆ ಅದೃಷ್ಟ ಬಂದಿರೋವಂಥದ್ದು ನಾವು ನೋಡಿದ್ದೀವಿ. ಇನ್ನು ರವಿ ಅಂತ ಇಟ್ಕೊಂಡಿರೋರು ಖಂಡಿತವಾಗ್ಲೂ ಗೆಲ್ತಾರೆ. ಅದು ಯಾವ ರವಿನೇ ಆಗಿರ್ಬೋದು, ಯಾರೇ ಇಟ್ಕೊಂಡಿರ್ಬೋದು, ಖಂಡಿತವಾಗ್ಲೂ ಗೆಲ್ತಾರೆ. ಗೌರಿ ಅಂತ ಇಟ್ಕೊಂಡಿರೋರು ಖಂಡಿತವಾಗ್ಲೂ ಗೆಲ್ತಾರೆ. ವಿಜಯ್ ಅಂತ ಇಟ್ಕೊಂಡಿರೋರು ಖಂಡಿತವಾಗ್ಲೂ ಗೆಲ್ತಾರೆ. ರೋಹಿತ್ ಅಂತ ಇಟ್ಕೊಂಡಿರೋರು ಖಂಡಿತವಾಗ್ಲೂ ಗೆದ್ದಿರ್ತಾರೆ. ರಕ್ಷಿತ್ ಅಂತ ಇಟ್ಕೊಂಡಿರೋರು ಕೂಡ ಖಂಡಿತವಾಗ್ಲೂ ಗೆದ್ದಿರ್ತಾರೆ. ಇಷ್ಟು ಎಕ್ಸಾಂಪಲ್ಸ್ ನಾನು ಕೊಡ್ತಾ ಇದ್ದೀನಿ. ಯಾಕಂದರೆ ನಿಮ್ಗೆ ಇವತ್ತರೆಗೂ ಎಷ್ಟೋ ಜನ ವೀಡಿಯೋಸ್ ಮಾಡಿರ್ತಾರೆ, ಎಷ್ಟೊಂದು ವಿಷಯ ಮಾತಾಡಿರ್ತಾರೆ. ಆದರೆ ಯಾರು ನಿಮ್ಗೆ ಎಕ್ಸಾಂಪಲ್ಸ್ ಇವತ್ತರೆಗೂ ನಾನು ಒಬ್ಬಳನ್ನ ಬಿಟ್ಟು ಯಾರು ಕೊಡಲ್ಲ. ಯಾಕಂದರೆ ಅವ್ರು ರಿಸರ್ಚ್ ಮಾಡಿರಲ್ಲ, ಅವ್ರಿಗೆ ಗೊತ್ತೂ ಇರೋದಿಲ್ಲ, ಅದಕ್ಕೆ ಅವ್ರು ಕೊಡೋದೇ ಇಲ್ಲ. ನೀವು ಅಂಥವ್ರನ್ನೆಲ್ಲ ನ್ಯೂಮರಾಲಜಿಸ್ಟ್ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪೇ ಹೊರತು ನಮ್ಮ ತಪ್ಪಲ್ಲ. ಯಾಕಂದರೆ ರಿಸರ್ಚ್ಮೆಂಟ್ ತುಂಬ ಮುಖ್ಯವಾಗುತ್ತೆ. ಅದ್ರ ಜೊತೆಗೆ ರಿಸರ್ಚಿಂದ ರಿಸಲ್ಟ್ನ ತೆಗೆದಿರಬೇಕು, ಅದು ನಿಮಗೆ ಬೇಕಾಗುವಂಥದ್ದು. ಈ ಥರ ಹೆಸರುಗಳನ್ನ ನೀವು ಕೊಟ್ಟಿರೋದು ನೀವು ಇನ್ನು ಮುಂದೆ ಸರ್ಚ್ ಮಾಡ್ತಾ ಹೋಗಿ. ನನ್ನ ಕಮೆಂಟಲ್ಲಿ ಹೇಳಿ, ಇಂಥವ್ರು ಸೋತ್ಬಿಟ್ಟಿದ್ದಾರೆ ನೀವು ಹೇಳಿರೋ ಹೆಸರು ಅವರು ಅಂತ ತೋರಿಸಿ ನೋಡೋಣ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಈ ಥರ ಎಲ್ಲ ಹೆಸರುಗಳು ಇಟ್ಕೊಂಡವರು ಖಂಡಿತವಾಗ್ಲೂ ಸೋಲಕ್ಕೆ ಸಾಧ್ಯನೇ ಇಲ್ಲ. ಕಷ್ಟ ಅನ್ನೋದು ಬಂದರೂ ಕೂಡ ಅವರು ಮೇಲೆ ಎದ್ದಿರ್ತಾರೆ, ಹೆಸರು ಮಾಡಿರ್ತಾರೆ, ಅವ್ರ ಜೀವನದಲ್ಲಿ ತುಂಬ ಸುಖವಾಗಿರ್ತಾರೆ. ಕಷ್ಟ ಬಂದರೂ ತಡ್ಕೊಂಡು ಮುನ್ನುಗ್ತಾ ಇರ್ತಾರೆ, ಮುಂದುವರಿತಾ ಇರ್ತಾರೆ, ಗೆದ್ದಿರ್ತಾರೆ ಅನ್ನೋವಂಥದ್ದು. ಅದೇ ರೀತಿಯಲ್ಲಿ ಈ ಬೇರೆ ಬೇರೆ ಹೆಸರುಗಳನ್ನ ನಾನು ಇವಾಗೇನು ಹೆಸರುಗಳು ಹೇಳಿದೆ, ಇದು ಯಾಕೆ ಗೆಲ್ತಾರೆ ಅಂತ ನಾನು ಹೇಳೋದಾದರೆ, ಅದರಲ್ಲಿ ಕೆಲವೊಂದು ಪಾಸಿಟಿವ್ ವೈಬ್ಸ್ ನಾನು ಏನು ಹೇಳಿದೆ, ಪ್ರೊನಾಲಜಿ ಅನ್ನೋಂಥದ್ದು ಅದಿರುತ್ತೆ ಅನ್ನೋಂಥದ್ದು. ಹೈಕ್ ಅಂತ ಬಂದಿರ್ತಾರೆ, ಆದಿಕಾಲ ಹೈಕ್ ಅಂತ ಬರುತ್ತೆ. ಹ್ಯಾನು, ಕ್ಯಾನು, ಹಿಟ್ಟು, ರ್ಯಾನು, ರನ್ನು, ಹಿಲ್ಲು, ಆನು, ಇದರೆಲ್ಲ ಪಾಸಿಟಿವ್ ವೈಬ್ಸ್ ಇರುತ್ತೆ. ಆ ವೆಲಾಸಿಟಿ ಆಫ್ ಸೌಂಡಿಂದನೇ ಅವ್ರು ಗೆದ್ದಿರ್ತಾರೆ. ಯಾಕಂದರೆ ಆ ಹೆಸರಿರೋಂಥ ವೈಬ್ರೇಷನ್ ಹಂಗಿರುತ್ತೆ. ಜೊತೆಗೆ ಎಲ್ಲ ಟೋಟಲ್ ಮಾಡಿದಾಗ ನಾನು ಈಗ ಹೇಳಿರೋ ಹೆಸರಲ್ಲ, ಒಂದು 6 ಬಂದಿರುತ್ತೆ, ಇಲ್ಲ ಒಂದು 5 ಬಂದಿರುತ್ತೆ, ಇಲ್ಲ 1 ಬಂದಿರುತ್ತೆ. ಈ ರೀತಿಯಲ್ಲಿ ಅವರಿಗೆ ಅದೃಷ್ಟ ತರುವಂಥ ಹೆಸರುಗಳಾದಾಗಲೇ ಕೂಡ ಅವ್ರಿಗೆ ಅದೃಷ್ಟ ಬಂದಿರುವಂಥದ್ದು. ಅದೇ ರೀತಿಯಲ್ಲಿ ನೀವು ನೋಡ್ಬೋದು, ರಾಜ್ಕುಮಾರ್ ಅಂತ ಕೂಡ 1 ಬರುತ್ತೆ, ವಿಷ್ಣುವರ್ಧನ್ ಅಂದರೆ 5 ಬರುತ್ತೆ. ಈ ರೀತಿ ಗೆದ್ದಿರೋಂಥ ಪ್ರತಿಯೊಬ್ಬರು, ಅಂಬರೀಷ್ ಅಂದರೆ 1 ಬರುತ್ತೆ. ಈ ರೀತಿ ಗೆದ್ದಿರೋ ಪ್ರತಿಯೊಬ್ಬರು ಹೆಸರಲ್ಲೂ ನೋಡ್ತಾ ಹೋಗಿ ನೀವು. ಶಾರುಖ್ ಖಾನ್ ಅಂದರೆ 6 ಬರುತ್ತೆ. ಈ ರೀತಿ ಹೆಸರು ತೊಗೊಂಡಾಗ ನೀವು ಈ ವೈಬ್ರೇಷನ್ಸ್ ಆ್ಯಂಡ್ ನಂಬರ್ 2 ಜಾಯ್ನ್ ಆಗಬೇಕು, ಲಕ್ಕಿ ನಂಬರ್. ಆ ಥರ ಬಂದಾಗ ಖಂಡಿತವಾಗ್ಲೂ ಗೆಲುವು ನಿಮ್ಮದೇ. ಕೆಳಗಡೆ ಬಿದ್ದರೂ ಕೂಡ ಟಕ್ ಅಂತ ಮೇಲೆದೋಳಂಥ ಶಕ್ತಿ ಕೊಟ್ಬಿಡುತ್ತೆ, ಪವರ್ ಕೊಟ್ಬಿಡುತ್ತೆ. ನಾನು ಇಟ್ಕೊಂಡಿರೋಂಥ ಹೆಸರುಗಳಲ್ಲಿ ಎಷ್ಟೋ ಮಕ್ಕಳುಗಳು ಇವತ್ತು ನನಗೆ ಕಮೆಂಟ್ ಮಾಡ್ತಾ ಇದ್ದಾರೋ, ತಂದೆ ತಾಯಿಗಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ, ನಮ್ಮ ಮಕ್ಕಳು ತುಂಬ ಇಂಟೆಲಿಜೆಂಟ್ ಆಗಿದ್ದಾರೆ ಅಂತ. ಹೆಸರು ಜೊತೆಗೆ ಅವರ ಜಾತಕನೂ ಕೂಡ ಸಾಥ್ ಕೊಟ್ಟಿರುತ್ತೆ, ಅದನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ. ಅದರಲ್ಲಿ ಈ ನ್ಯೂಮರಾಲಜಿ ನಮ್ಗೆ ಇಷ್ಟೆಲ್ಲ ಸಪೋರ್ಟ್ ಮಾಡುತ್ತೆ. ಅದೇ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡದೇ ಇರೋಂಥ ಹೆಸರುಗಳು ಯಾವುದಿರುತ್ತೆ ಅಂತ ನೀವು ನೋಡಿದ್ರೆ, ನಾನು ಹೇಳಿದ್ದೆ ಮೊದಲೇ ನಿಮಗೆ, ಎಮ್ಮು, ಪಿ, ಡಿ, ಟಿ, ಎಮ್ ಈ ಥರ ಅಕ್ಷರಗಳೆಲ್ಲ ಹೆಸರಿಟ್ಕೊಂಡವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದ್ರ ಜೊತೆಗೆ ಈಗ ನಾನೇನು ಹೇಳಿದೆ, ಹೈಕು, ಹ್ಯಾನು, ಕ್ಯಾನು, ಹಿಟ್ಟು ಈ ರೀತಿ ಬಂದವ್ರು ಗೆದ್ದಿರೋ ಥರನೇ ಸೋತಿರೋರ ಹೆಸರಲ್ಲಿ ಏನಿರುತ್ತೆ, ನಿಲ್ ಅಂತಿರುತ್ತೆ. ಆ ನೀಲ್ ಅಂತಿರೋವಂಥದ್ದು, ನಿಲ್ ಅಂತಿರೋವಂಥದ್ದು, ನೋ ಅಂತಿರೋದು, ವಾಲ್ ಅಂತಿರೋದು, ಕಿಲ್ ಅಂತಿರೋದು. ನಿಖಿಲ್ ಅಂದರೆ ಕಿಲ್ ಅಂತ ತೋರಿಸುತ್ತದೆ, ಕಿಲ್ ಅಂತ ಬರಬಾರ್ದು. ಇನ್ನು ಹೆಲ್ ಅಂತ ಬರುತ್ತೆ, ಹಾಲ್ ಅಂತ ಬರುತ್ತೆ, ನೇಹಾಲ್ ಅಂತ ಇಟ್ಟಿರ್ತಾರೆ. ಆ ರೀತಿಯಲ್ಲೆಲ್ಲ ಇಟ್ಟಾಗ ಹಾಲ್ ಅಂತೆಲ್ಲ ಬರಬಾರ್ದು. ಇನ್ನು ಆ್ಯಶ್ ಅಂತ ಬರುವಂಥದ್ದು ಇರ್ಬೋದು, ಅಥವಾ ಪೂರ್ವಿಕಾ ಅಂತ ಇಡುವಂಥದ್ದು, ಪೂರ್ಣಿಮಾ ಅಂತ ಇಡುವಂಥದ್ದು. ಇದೆಲ್ಲ ಪೂರ್ ಅಂತ ಬಂದಾಗ ಏನಾಗುತ್ತೆ, ನೆಗೆಟಿವ್ ವೈಬ್ರೇಷನ್ಸ್. ಇನ್ನು ಲಾಸ್ ಅಂತ ಬರುತ್ತೆ, ಲಾಸ್ಯ ಅಂತ ಇಟ್ಬಿಟ್ಟಿರ್ತಾರೆ. ಲಾಸ್ ಪ್ರತಿದಿನ ಲಾಸ್ಯನ ಲಾಸ್ ತೋರಿಸಿ ಆ ಮಗುಗೆ ಮಾಡೋವಂಥ ನೀವೇನು ದುಡ್ದಿಡೋ ಅಂಥದ್ದು, ಆ ಮಗುಗೆ ಏನಾದರೂ ಮಾಡೋವಂಥದ್ದು ಮಾಡ್ತೀರ ಅಂದರೆ ಅದೆಲ್ಲ ಲಾಸ್ ಆಗ್ತಾ ಇರುತ್ತೆ. ಇನ್ನು ಡಿಮ್ ಅಂತ ಇಡುವಂಥದ್ದು, ಡಿಂಪನ ಅಂತ ಇಡುವಂಥದ್ದು, ಅಥವಾ ಡಿಮ್ ಆಗೋದು. ಆ ಮಗುವಲ್ಲಿ ಕೇಪಬಿಲಿಟಿ ಇದ್ದರೂ ಕೂಡ ಈ ಹೆಸರಿಂದ ಅದೆಲ್ಲ ಡಿಮ್ ಆಗ್ತಾ ಹೋಗುತ್ತೆ. ಅದು ಎಷ್ಟೇ ಇಂಟೆಲಿಜೆಂಟ್ ಇದ್ದರೂ ಕೂಡ, ಶಾರ್ಪ್ ಇದ್ದರೂ ಕೂಡ ಅದು ಹೊರಗಡೆ ಬರೋದಕ್ಕೆ ಅದು ಬಿಡೋದಿಲ್ಲ. ಅದರಿಂದ ಈ ಥರ ಹೆಸರುಗಳೆಲ್ಲ ಇಡಬಾರ್ದು. ಇನ್ನು ಸತೀಶ್ ಅಂತ ಇಡುವಂಥದ್ದು, ಸಾತ್ವಿಕ್ ಅಂತ ಇಡುವಂಥದ್ದು, ಈ ರೀತಿ ಸ್ಯಾಟ್ ಅಂತ ಬರುವಂಥದ್ದು, ಈ ರೀತಿಯೆಲ್ಲ ಇಟ್ಟಾಗ ಏನಾಗುತ್ತೆ, ಆ ಮಕ್ಕಳಲ್ಲಿ ಬೆಳವಣಿಗೆ ಇರ್ಬೋದು, ಯಾವುದೇ ರೀತಿಯಲ್ಲೂ ಕೂಡ ಇಂಟೆಲಿಜೆಂಟ್ ಇರ್ಬೋದು, ಹೊರಗಡೆ ಬರೋದಕ್ಕೆ ಅದು ಬಿಡೋದಿಲ್ಲ. ಜೊತೆಗೆ ಅದೆಲ್ಲ ಟೋಟಲ್ ಮಾಡಿದಾಗ 8 ಬರ್ತಿರುತ್ತೆ, 7 ಬರ್ತಿರುತ್ತೆ, ಅಥವಾ ಬೇರೆ ಯಾವುದಾದ್ರು ಅನ್ಲಕ್ಕಿ ನಂಬರ್ ಬರ್ತಾ ಇರುತ್ತೆ. ಆ ರೀತಿ ಬಂದಾಗ ನಿಮ್ಮ ಲಕ್ಕಿ ನಂಬರ್ಗೆ ಅದು ವರ್ಕ್ ಆಗಲಿಲ್ಲ ಅಂತಂದರೆ, ನ್ಯೂಮರಾಲಜಿ, ಪ್ರೊನಾಲಜಿ 2 ಬೆರೀಲಿಲ್ಲ ಅಂದರೆ ಖಂಡಿತವಾಗ್ಲೂ ರಿಸಲ್ಟ್ಸ್ ತುಂಬ ಕಮ್ಮಿನೇ. ಅದಕ್ಕೆ ನಾನು ಹೇಳಿದ್ದು, ಮನೇಲಿ 4 ಮಕ್ಕಳಿದ್ರೆ 1 ಮಗು ಮಾತ್ರ ತುಂಬ ಹೆಸರು ಮಾಡಿರುತ್ತೆ ಅಂದರೆ ಆ ಹೆಸರಲ್ಲಿ ತುಂಬ ಪವರ್ ಇದ್ದರೆ ಮಾತ್ರನೇ. ಎಷ್ಟೋ ನಾವು ನೋಡಿರ್ತೀವಿ, ಒಂದೊಂದು ಮನೇಲಿ 4 ಜನ 5 ಜನ ಹಿಂದೆ ಇದ್ದಂಥವ್ರು. ಈಗೆಲ್ಲ ಬಿಡಿ ಒಂದೊಂದೇ ಮಗು ಇದೆ, ನಾವು ಅವ್ರನ್ನ ಕಂಪೇರ್ ಮಾಡೋಕ್ಕೆ ಬರಲ್ಲ. ಬಟ್ ಇಂಥ ಹೆಸರುಗಳು ಇಟ್ಕೊಂಡಿರೋರು ಇವತ್ತರೆಗೂ ಸೋತಿರೋವಂಥದ್ದನ್ನು ನಾನು ನೋಡೇ ಇಲ್ಲ. ನೀವು ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಯಾಕಂದರೆ ನಿಮಗೂ ಅಂಥವ್ರು ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾನು ಹೇಳಿದೆ ಇವಾಗ,
ಊರಿಗೆ ದೇಶಕ್ಕೆ ಅಲ್ಲಿ ಇಲ್ಲಿನೇ ಆಗಬೇಕು ಅಂತಿಲ್ಲ, ಮನೆಗೆ ರಾಜಾರಾಣಿ, ಮನೇಲಿ ಹೆಸರು ಮಾಡಿದ್ರೆ ಸಾಕು, ನನ್ನ ಮಗ ಹಿಂಗಿದ್ದ ಹಿಂಗಾದ ಅಂತ ಹೇಳ್ಕೊಳ್ಳೋವಂಥದ್ದು ಅದು ಎಷ್ಟು ಹೆಮ್ಮೆ ತರುತ್ತೆ ತಂದೆ ತಾಯಿಗೆ. ಫಸ್ಟು ಮನೆ ಗೆಲ್ಲಬೇಕು, ಆಮೇಲೆ ಹೊರಗಡೆ ಗೆಲ್ಲಬೇಕು, ಊರು ಕೇರಿನೇ ಗೆಲ್ಲಬೇಕು ಹೊರತು ನಾವು ಮನೇಲೇ ಸೋತ್ಬಿಟ್ಟು ಹೊರಗಡೆ ಹೋಗಿ ಏನೋ ಮಾಡ್ತೀವಿ ಅಂದರೆ ಮನೇಲಿ ಇಲ್ಲದೇ ಇರೋವಂಥ ನೆಮ್ಮದಿ ನಿಮಗೆ ಹೊರಗಡೆ ಖಂಡಿತವಾಗ್ಲೂ ಸಿಗೋದಿಲ್ಲ. ಅದರಿಂದ ಈ ರೀತಿ ನಿಮ್ಮ ಮಕ್ಳಿಗೆ ಏನಾದರೂ ಹೆಸರಿಟ್ಟಿದ್ರೆ ತಿಳ್ಕೊಳ್ಳಿ, ಇನ್ನು ಮುಂದಕ್ಕಾದರೂ ಅಟ್ಲೀಸ್ಟು ಈ ಥರ ಹೆಸರುಗಳಲ್ಲಿ ಎಷ್ಟು ಪ್ರಾಬ್ಲಮ್ ಮಗು ಅನುಭವಿಸ್ತೈತೆ. ಮಾತೆತ್ತಿದ್ರೆ ನಮ್ಮ ಮಗು ಆಟ ಹಿಡಿಯುತ್ತೆ, ಮಾತೆತ್ತಿದ್ರೆ ನಮ್ಮ ಮಗು ಓದ್ತಾ ಇಲ್ಲ, ಹೇಳಿದ ಮಾತು ಕೇಳ್ತಾ ಇಲ್ಲ. ಯಾಕಂದರೆ ಆ ಮಗುವಿನ ಒಂದು ಏನು ಕೇಪಬಿಲಿಟಿ ಇರುತ್ತೆ ಅದು ಹೊರಗಡೆ ತರೋದಕ್ಕೆ ಅವ್ರ ಹೆಸರು ಬಿಡ್ತಾ ಇರೋದಿಲ್ಲ. ಎಲ್ಲ ಕಡೆ ಹೆಸರೇ ಕೊಟ್ಟಿರ್ತಾರೆ, ಹೆಸರೇ ಜೀವನದ ಉಸಿರು ಅಂತ ಹೇಳ್ತೀವಿ. ಆ ಉಸಿರಿಗೆ ನೀವು ಸರಿಯಾದ ಒಂದು ಪವರ್ ಕೊಟ್ಟಿಲ್ಲ, ತೂಕ ಕೊಟ್ಟಿಲ್ಲ, ಆಕ್ಸಿಜನ್ ಕೊಟ್ಟಿಲ್ಲ ಅಂದರೆ ಅದು ಎಲ್ಲಿ ಹೊರಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ? ಇದನ್ನೆಲ್ಲ ನೀವು ತಿಳ್ಕೊಬೇಕಾಗುತ್ತೆ. ಅದರಿಂದ ನಾನು ನಿಮ್ಗೆ ಹೇಳಿದ್ದು, ನಿಮ್ಮ ಮಕ್ಕಳು ಹೆಸರಿಡಬೇಕಾದ್ರೆ ಒಂದು ಥಿಂಕ್ ಮಾಡಿ ನೀಟಾಗಿ ಒಳ್ಳೆ ಹೆಸರಿಡಿ. ಆ ಹೆಸ್ರು ಖಂಡಿತವಾಗ್ಲೂ ಅದೃಷ್ಟ ತರೋ ಅಂಥ ಅವ್ರ ಲಕ್ಕಿ ನಂಬರ್ಗಿರೋಂಥ ಒಂದು ಹೆಸರಾಗಿರಬೇಕು. ಆ ರೀತಿ ಇದ್ದಾಗ ಖಂಡಿತವಾಗ್ಲೂ ಅವರು ಮೇಲೆ ಬರೋದಕ್ಕೆ, ಟಾಪ್ ಬರೋದಕ್ಕೆ ನೀವೇನು ಶ್ರಮ ಹಾಕಬೇಕಾಗಿಲ್ಲ. ಖಂಡಿತವಾಗ್ಲೂ ಆ ಮಕ್ಕಳೇ ತರ್ತಾರೆ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ನಾನು ಈಗ ಹೇಳಿದಂಥ ಹೆಸ್ರುಗಳನ್ನೆಲ್ಲ ನೀವು ನೋಡ್ತಾ ಬನ್ನಿ. ಇದರಲ್ಲಿ ಏನಾದರೂ ನಿಮಗೆ ಗೊತ್ತಿರೋ ಅಂಥವ್ರು ಅಥವಾ ಇನ್ಯಾರೋ ತಿಳಿದಿರೋ ಅಂಥವ್ರನ್ನೆಲ್ಲ ವಿಚಾರಿಸಿ ನೋಡ್ಕೊಳ್ಳಿ. ಅವ್ರಿಗೆ ಸ್ವಲ್ಪ ಹೇಳಿ, ನಿಮ್ಮಿಂದ ಅವರು ತಿಳ್ಕೊಂಡು ಅವರು ಸರ್ಚ್ ಮಾಡಲಿ. ಯಾಕಂದರೆ ಈ ರಿಸರ್ಚ್ಮೆಂಟ್ ಒಬ್ಬರಿಂದ ಆಗೋಬದಲು 100 ಜನದಿಂದ ಆದಾಗ ಇನ್ನೂ ನಮಗೆ ಬೇಕಾದಷ್ಟು ರಿಸರ್ಚ್ ಮಾಡೋದಕ್ಕೆ ಒಳ್ಳೆಯ ಒಂದು ಅವಕಾಶಗಳು ಸಿಗ್ತಾ ಹೋಗುತ್ತೆ. ನಿಮಗೂ ಪ್ರಪಂಚದ ಜ್ಞಾನ ಗೊತ್ತಾಗ್ತಾ ಹೋಗುತ್ತೆ. ನ್ಯೂಮರಾಲಜಿ ಅಂದ್ರೇನು, ಪ್ರೊನಾಲಜಿ ಅಂದ್ರೇನು, ಪ್ರತಿಯೊಂದು ನೀವು ತಿಳ್ಕೊಬೇಕು. ತಿಳ್ಕೊಳ್ಳೋ ಅಷ್ಟು ಈಸಿ ಇದೆ ಇದೆಲ್ಲ ಸಬ್ಜೆಕ್ಟ್ಸ್ಗಳು. ಅದರಿಂದ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಮಕ್ಳಿಗೆ ಗೊತ್ತಿಲ್ಲದೆ ಏನಾದರೂ ಹೆಸರು ತಪ್ಪಾಗಿಟ್ಟಿದ್ರೆ ಈಗಲೂ ಚೇಂಜ್ ಮಾಡೋಕ್ಕೆ ಅವಕಾಶ ಇದ್ದರೆ ಖಂಡಿತವಾಗ್ಲೂ ಚೇಂಜ್ ಮಾಡಿ. ಹೊಸ್ದಾಗಿ ಈಗ ಸೇರಿಸ್ತಾ ಇದ್ದೀರಾ, ಬರ್ತ್ ಸರ್ಟಿಫಿಕೇಟ್ ತೊಗೋತಾ ಇದ್ದೀರಾ ಅಂದರೆ ಹೆಸ್ರು ಬಗ್ಗೆ ಫಸ್ಟು ನೀವು ತಿಳ್ಕೊಂಡು ಆ ಬರ್ತ್ ಸರ್ಟಿಫಿಕೇಟಲ್ಲಿ ನಿಮ್ಮ ಮಗುಗೆ ಅಲ್ಲಿಂದನೇ ಒಂದು ಒಳ್ಳೆ ಹೆಸರು ಕೊಡಿ ಅಂತ ಹೇಳ್ತೀನಿ. ಸೊ ಹೆಸರು ಯಾಕೆ ಇಷ್ಟೊಂದು ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ನಾನು ಯಾವಾಗಲೂ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಅದರಲ್ಲಿ ಇವತ್ತು ಎಕ್ಸಾಂಪಲ್ಸ್ ನಿಮ್ಗೆ ಹೇಳಿದ್ದೀನಿ. ಸೊ ನೀವು ಸರ್ಚ್ ಮಾಡಿ ಅದೇ ರೀತಿಯಲ್ಲಿ ನನಗೆ ತಿಳಿಸಿ ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ನಮಸ್ತೆ.